ಅವರಿಗೆ ಕಮಲದ ಪತ್ರೆಯಲ್ಲಿ ಹುಟ್ಟಿ ಬಂದಂಥ ಜಾಂಬವಂತ ಋಷಿಮುನಿಯವರಿಗೆ, ಸಂಗೀತ ಬ್ರಹ್ಮ ಮಾತಂಗ ಮಹರ್ಷಿಯವರಿಗೆ, ಸಂಗೀತ ಪ್ರಿಯೆ ಮಾತಂಗಿಯವರಿಗೆ, ವಚನ ಬ್ರಹ್ಮ ಆದ್ಯ ವಚನಗಳ ವಜ್ರ ಕಿರೀಟ ಮಾದಾರ ಚೆನ್ನಯ್ಯನವರಿಗೆ, ಹಾಗೂ ಶಾಂತಿ ದೀಪ ಬುದ್ಧರಿಗೆ, ಕ್ರಾಂತಿ ದೀಪ ಬಸವಣ್ಣವರಿಗೆ, ಜ್ಞಾನದ ದೀಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಹಸಿರು ಕ್ರಾಂತಿಯ ದೀಪ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಗೆ, ಹಾಗೂ ವೇದಿಕೆ ಮೇಲೆ ಆಗಮಿಸಿದ ಹರಗುರು ಪರಮ ಪೂಜ್ಯ ಗುರುಗಳಿಗೆ, ಹಾಗೂ ವೇದಿಕೆ ಮೇಲೆ ಅತಿರಥ ಮಾರಥ ಗಣ್ಯರಾದಂಥ ಗಣ್ಯ ಮಹಾವ್ಯಕ್ತಿಗಳಿಗೆ, ಹಾಗೂ ಸುತ್ತಲಿನ ಹಳ್ಳಿಯಿಂದ ಬಂದಂಥ ಎಲ್ಲ ನನ್ನ ತಂದೆ ತಾಯಿಗಳಿಗೆ, ಇನ್ನೂ ಉಳಿದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸ್ರಿ ಅಂತೇಳಿ ತಮ್ಮೆಲ್ಲ ಪಾದಕಮಲಗಳಿಗೆ ನಮಸ್ಕರಿಸಿ, ಇವತ್ತು ನಾವು ಮಾದಾರ ಚೆನ್ನಯ್ಯ ಜಯಂತಿ ಮಾದಾರ ಚೆನ್ನಯ್ಯನ ಅರಿವಿನ ಪೀಠ. ಯಾರ ಹತ್ರ ಹರಿವು ಇರ್ತೈತೋ ಅವರು ಗುರು ಆಗ್ಲಿಕ್ಕೆ ಸಾಧ್ಯ ಐತಿ, ಯಾರ ಹತ್ರ ಹರಿವಿಲ್ಲೋ ಅವರಿಗೆ ಗುರು ಹೋಗಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೆಳಕಂದ್ರೆ ದೀಪ, ದೀಪ ಅಂದ್ರೆ ಬೆಳಕು, ಕತ್ತಲಂದ್ರೆ ಅಜ್ಞಾನ. ಆ ಅಜ್ಞಾನವನ್ನು ತೆಗೆದು ಹಾಕಿ ಜ್ಞಾನವನ್ನು ಕೊಟ್ಟಂಥ ಮಹಾನ್ ಪುರುಷ, ಗೋತ್ರ ಪುರುಷ ಯಾರಾದರೂ ಇದ್ದರೆ ಮಾದಾರ ಚೆನ್ನಯ್ಯನವರಂತ ಭಾಳ ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು. ಇವತ್ತು ನಾನು ಬಸವ ಜನ್ಮಸ್ಥಾನದಿಂದ, ಬಸವ ನಾಡಿನಿಂದ ಇಲ್ಲೇ ಬಸವ ಕರ್ಮ ಭೂಮಿಗೆ ಬಂದಿದ್ದೀನಿ ಅಂತಂದರೆ ಬಸವಣ್ಣವರ ಒಂದು ಅನುಭವ ಮಂಟಪ ನೋಡಬೇಕು, ಒಂದು ಅನುಭವ ಜ್ಞಾನವನ್ನು ತಿಳ್ಕೊಬೇಕನ್ನೋ ಉದ್ದೇಶಕ್ಕೆ ಈ ವೇದಿಕೆಗೆ ಬಂದಿದ್ದೀನಿ. ಈ ವೇದಿಕೆಗೆ ನನ್ನನ್ನು ಕರೆ ತಂದವರು ನಮ್ಮ ಲೇಖಕರಾದಂಥ ಗುರುಗಳು ನಾಗಲಿಂಗ ಸರ್ ಅವರು ಮತ್ತು ಮಾತಂಗವಾಣಿ ತಿಪ್ಪೇಸ್ವಾಮಿ ಗುರುಗಳು ನನ್ನನ್ನು ಈ ವೇದಿಕೆಗೆ ಬರಮಾಡಿಕೊಂಡರು. ನನ್ನ ಜೊತೆಗೆ 4 ದೊಡ್ಡ ಮಾರುತಿಯವರು ಕೂಡ ಬಂದಿದ್ದಾರೆ ನನ್ನ ಗೆಳೆಯ. ಹಾಗಾಗಿ ನಮ್ಮ ಹಿಸ್ಟ್ರಿ ಏನಿದೆಯಪ್ಪ ಅಂತಂದರೆ, ಇಲ್ಲಿ ನಮ್ಮ ಭಾರತ ದೇಶದ ಸ್ಟೋರಿ ತೆಗೆದ್ರೆ ಇಂಡಿಯನ್ ಹಿಸ್ಟ್ರಿ ಆಫ್ ಮಾದಿಗ ಸ್ಟೋರಿ ಅಂತ ಹೇಳ್ಬೇಕಾಗತ್ತೆ. ನಾವು ಇಂಡಿಯನ್ ಹಿಸ್ಟ್ರಿ ಮಾದಿಗ ಸ್ಟೋರಿ ಅಂತ. ಯಾಕಂದ್ರೆ ನಮ್ಮ ಇತಿಹಾಸವನ್ನು ಕೆಣಕೊಂತ ಹೋದರೆ ಇತಿಹಾಸ ಭಾಳ ದೊಡ್ಡ ಭವ್ಯ ಪರಂಪರವಾದಂಥ ಸಮಾಜ ನಮ್ಮದು, ಭವ್ಯ ಸಮಾಜದ ಮತ್ತು ಐತಿಹಾಸಿಕ ಪೌರಾಣಿಕ ಇತಿಹಾಸವುಳ್ಳ ಸಮಾಜ. ಬಟ್ ನಮ್ಮ ಸಮಾಜವನ್ನು ನಾವು ಹೇಗೆ ನಡೆದುಕೊಳ್ಬೇಕನ್ನೋ ಅರಿವಿನ ಪರಿಜ್ಞಾನ ನಮ್ಮ ಹತ್ರ ಇಲ್ಲ. ಒಂದನೇದು. ಎರಡನೇದು, ಇಲ್ಲಿ ನಾನು ಬೆಳಿಗ್ಗೆ ಬಂದಾಗ ತಿಳ್ಕೊಂಡ ಮಾಹಿತಿ ಪ್ರಕಾರ ಇಲ್ಲಿ ನಮಗೆ ಸ್ಪಷ್ಟವಾದ ಜ್ಞಾನ ಏನು ಸಿಗ್ತಾ ಇಲ್ಲ ಅಂತಂದ್ರೆ, ಇಲ್ಲಿ ಅನುಭವ ಮಂಟಪ ಕಟ್ಟಿದ್ದು ಕೂಡ ಬಿಜಾಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಬಿಜ್ಜಳ ನರಸಿಂಹನಿಗೆ ಬಂದವರು ಯಾರು? ಬಸವಣ್ಣವರು. ಬಸವಣ್ಣರ ತಂದೆ ತಾಯಿ ಯಾರು? ಮಾದಲಾಂಬಿಕೆ. ಮಾದ ಪ್ಲಸ್ ಅರಸ ಇಸ್ಕೊಲ್ ಟು ಮಾದರಸ. ಮಾದ ಪ್ಲಸ್ ಲಾಂಬಿಕೆ ಇಸ್ಕೊಲ್ ಟು ಮಾದಲಾಂಬಿಕೆ. ಇಲ್ಲಿ ಹಿಸ್ಟ್ರಿ ನಾವು ತೆಗೆದು ನೋಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಬಸವಣ್ಣ ನಿಜವಾಗಿ ಮಾದಿಗ ಇದ್ದ ಅಂತ ಸ್ಪಷ್ಟವಾಗಿ ಹೇಳ್ತೈತೆ. ಅದು ಮೂಲ ಇತಿಹಾಸ, ಅದೇನು ಮೂಲದಿಲ್ಲ. ನಾವು ಎಷ್ಟೇ ಹಿಸ್ಟ್ರಿ ಈಸ್ ನೋ ಮರ್ಸಿ ಅಂತ, ನಾನು ಸತ್ತು ಹೋದ್ರೆ ನನ್ನ ಇತಿಹಾಸ ಸಾಯಿಬಿಲ್ಲ, ಸ್ಪಷ್ಟವಾಗಿ ಇಲ್ಲಿ ಭೂಮಿ ಮೇಲೆ ಅಜರಾಮರ ಉಳಿತೈತಿ. ಇದು ಸತ್ಯ. ಇದು ಆದರೆ ಇದನ್ನು ವೇದಿಕೆ ಮೇಲೆ ಯಾರು ಹೇಳ್ತಾ ಇಲ್ಲ. ನಮ್ಮವರು MA PhD ಮುಗಿಸಿದ್ರು ಕೂಡ ಯಾರು ಹೇಳ್ತಾ ಇಲ್ಲ. ನಾನು MA PhD ಮುಗಿಸಿಲ್ಲ, ಯಾವ ಮಾಸ ಡಿಗ್ರಿನೂ ಮುಗಿಸಿಲ್ಲ. ಸುಮ್ಮನೆ ಇದ್ರ ಹುಚ್ಚು ಐತಿ ನನಗೆ. ಮಾದಿಗರು ಅಂದ್ರೆ ಭಾಳ ಪ್ರೀತಿ ಐತಿ ನನಗೆ. ಆ ಪ್ರೀತಿಗೋಸ್ಕರ ಇದರಿಂದ ಬೆನ್ನು ಹತ್ತಿ ಅಡ್ಡಾಡ್ತಿದ್ದೀನಿ ನಾನು. ನನ್ನ ಜೀವನನೇ ಇದಕ್ಕಾಗಿ ಮುಡಿಪಿಟ್ಟಂಗೆ ಆಗೈತಿ ನನ್ನ ಪರಿಸ್ಥಿತಿ. ಎಷ್ಟು ದುಃಖ ಐತಿ ಇದ್ರ ಬಗ್ಗೆ ಅಂತಂದ್ರೆ, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಏನಾಗೈತೆ ಅಂತಂದ್ರೆ, ಭ್ರಷ್ಟ ಅಧಿಕಾರಿಗಳು, ದುಷ್ಟ ರಾಜಕಾರಣಿಗಳು ಸೇರಿ ನಮ್ಮ ಇತಿಹಾಸವನ್ನು ನಾಶ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅವತ್ತು ಬಸವಣ್ಣವ್ರು ಏನು ಹೇಳ್ತಾರ? ಗೋತ್ರ ಪುರುಷ ಮಾದಾರ ಚೆನ್ನಯ್ಯ ಅಂತ ಹೇಳ್ತಾರ. ತಿಲಕ ಕುಲ ತಿಲಕ ಶರಣರ ಕುಲ ತಿಲಕ ಮಹಾಶ್ವಶರಣ ಮಾದಾರ ಚೆನ್ನಯ್ಯ ಅಂತ ಹೇಳ್ತಾರ. ನಾವು ಇವತ್ತು ಮಾದಿಗರ ಅಂತ ತಿಳ್ಕೊತೀವಿ, ಮಾದಾರ ಅಂತ ತಿಳ್ಕೊತೀವಿ. ಮಹಾದ್ವಾರ ಅಂದ್ರೆ ಯಾವುದೇ ಒಂದು ಊರಿಗೆ ಮುಖ್ಯ ದ್ವಾರ ಬಗಲಿಕ್ಕೆ ಮಹಾದ್ವಾರ ಅಂತ ಬರೀತಾರ. ಮಾದಿಗರ ಇಲ್ಲದ ಊರು ಆಳೂರು ಅಂತದ, ಕೊಂಪಿದ್ದಂಗಂತದ, ಹಂಪಿದ್ದಂಗಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಬೇಕು. ಮುಲಾಜಿ ಹಿಡಿಬಾರ್ದು. ಮುಲಾಜಿ ಎಲ್ಲಿ ತನಕ ಹಿಡಿತೀವಿ ಅಲ್ಲಿ ನಾವು ಸತ್ಯನಾಶ ಆಗೇ ಹೋಗ್ತೀವಿ. ಯಾರು ನಮ್ಮ ಇತಿಹಾಸ ನಾವು ತಿಳ್ಕೊಳ್ಳೋಲ್ಲ ಅಲ್ಲಿ ತನಕ ನಾವು ಸರ್ವನಾಶ ಆಗಿ ಅನಸಿದ್ದಾಗಿದ್ದಂಗೆ. ಅದು ಮಾದಿಗರ ಇಲ್ಲದ ಊರು ಆಳೂರು, ಕೊಂಪಿ. ಇದನ್ನ ನಾವು ಯಾಕೆ ತಿಳ್ಕೊಳಕತ್ತಿಲ್ಲ ಅಂದ್ರೆ, ನಾವು ಏನು ಮಾಡಕತ್ತೀವಿ ಅಂದ್ರೆ, ತಾಯಿಯಂದ್ರೆ ಎಷ್ಟು ಕುಂತೀರಿ ಭಾಳ ಸ್ಪಷ್ಟವಾಗಿ ಹೇಳ್ಬೇಕಾಗೈತಿ. ತಾಯಿ ಅಂದರೆ TV ಒಳಗೆ ಏನು ನೋಡಕತ್ತೀರಿ ನೀವು? ಪುಟ್ಟಗೌರಿ ಇಲ್ಲ ಒಂದು ಏನದ ಮಣಿಯೊಂದು 3 ಬಾಗಿಲು. ಮಕ್ಕಳು ಇವತ್ತು ಏನು ಮಾಡಕತ್ತಾರ? ಆನ್ಲೈನ್ ಕ್ಲಾಸ್ ಅಂತೇಳಿ ಅವ್ರು ಆನ್ಲೈನ್ ಕ್ಲಾಸ್ ಮಾಡಕತ್ತಾರೋ, ಮಾಸ್ ಮಾಡಕತ್ತಾರೋ. ఆయన ಮಗಳು ದೊಡ್ಡಗೌಡನ ನೋಡಕತ್ತಾಳ, ಸಣ್ಣಗೌಡನ ನೋಡಕತ್ತಾಳ. ಪರಿಸ್ಥಿತಿ ಎಲ್ಲಿ ಬಂದು ನಿಂತೈತಪ್ಪ ಅಂದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ಬೇಕೈತಿ. ಮುಲಾಜಿ ಹಿಡಿಬಾರ್ದಾಗಿತ್ತು. ನಾವು ಮಕ್ಕಳ ಬಗ್ಗೆನೂ ನಮಗೆ ಗಮನ ಇಲ್ಲ. ನಾವು ಯಾಕಂದ್ರೆ ನಿಜವಾದ ತಾಯಿ ಎಂದರೆ ನಮ್ಗೆ ಪಾಠಶಾಲೆ ಅವರೇ ಮೂಲ ಗುರುಗಳು. ಆದ್ರೆ ಅವ್ರ ತಾಯಿ ಅಂದರೆ TV ನೋಡ್ಕೊಂತ ಕೂತ್ರೆ ಮಕ್ಕಳು ಮೊಬೈಲ್ದಾಗ ಏನೇನೋ ಮಾಡಕತ್ತಾರೆ. ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತೈತೆ ಅದನ್ನು ನಾವು ಸತ್ಯವನ್ನು ಎಕ್ಕೆ ತೆಗೆದು ಹೇಳ್ಬೇಕಾಗಿತ್ತು. ಮುಲಾಜಿಲ್ಲ. ಸ್ಪಷ್ಟವಾಗಿ ನನ್ನ ಬಗ್ಗೆ ಯಾರಾದರೂ ವ್ಯಕ್ತಿ ಹೇಳಿದಂತ ಏನಪ್ಪ ಏನೇನು ಮಾತಾಡ್ಬೋದು ಅಂದ್ರೂ ತಪ್ಪಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ಬೇಕಂತ ಬಂದಿರೋದಿಲ್ಲ ಉದ್ದೇಶ.
ಯಾಕಂದ್ರೆ ಇಲ್ಲಿ ಸತ್ಯವನ್ನು ಯಾರು ಹೇಳ್ತಾರೋ ಅವ್ರಿಗೆ ಸಾವು ಖಂಡಿತವಾಗಿ ಬರ್ತೈತಿ. ಬಸವಣ್ಣನು ಸತ್ಯ ಸತ್ತ ಹೋಗ್ಯಾನ, ಬಸವಾದಿ ಶರಣ ಯಾರು ಸತ್ತ ಹೋಗ್ಯಾರ. ಯಾರ್ಯಾರು ಈ ಭೂಮಿ ಮೇಲೆ ಸತ್ಯ ಯಾರು ಉಳಿದೇ ಇಲ್ಲ, ಆದ್ರೆ ಅವ್ರ ಹೆಸರು ಅಜರಾಮರ ಉಳಿದೈತಿ. ಸೂರ್ಯ ಚಂದ್ರ ಇರಲ್ತನ ಉಳಿದೈತಿ. ಸುಳ್ಳು ಮಾತ್ರ ಈಗಿನ ಪೂರ್ತಿ ತಾತ್ಕಾಲಿಕ ನಡಿದೈತಿ. ಸುಳ್ಳು ತಾತ್ಕಾಲಿಕ ಅದು. ಯಾಕಂದ್ರೆ ಬಸವಣ್ಣವ್ರು ಹೆಂಗ್ ಹೇಳ್ತಾರ ವಚನದಾಗ ಅಂತಂದ್ರ, ಲೋಕಾದಿ ಲೋಕಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಬ್ರಹ್ಮ ವಿಷ್ಣು ರುದ್ರರೆಲ್ಲ ಚೆನ್ನಯ್ಯನ ಮಕ್ಕಳು, ಸನಾತನಂದ ಸನಾದಿಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಕಿನ್ನರ ಕಿಂಪುರುಷರೆಲ್ಲ ಚೆನ್ನಯ್ಯನ ಮಕ್ಕಳು, ಭಾವ ಬಾಲಕ್ಷಣರೆಲ್ಲ ಚೆನ್ನಯ್ಯನ ಮಕ್ಕಳು, ಏಕದಶ ರುದ್ರರು ದ್ವಾದಶ ಆದಿತ್ಯರು ಚೆನ್ನಯ್ಯನ ಮಕ್ಕಳು, ತ್ರೈತಾಂಶ ಕೋಟಿ ದೇವಾನು ದೇವತೆಗಳು ಚೆನ್ನಯ್ಯನ ಮಕ್ಕಳು, ಗರುಡ ಗಾನ ಗಂಧರ್ವರು ಚೆನ್ನಯ್ಯನ ಮಕ್ಕಳು, ಸಿದ್ಧ ವಿದ್ಯಾರಣ್ಯರುಗಳೆಲ್ಲ ಚೆನ್ನಯ್ಯನ ಮಕ್ಕಳು, ನವಬ್ರಹ್ಮರುಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಅಂತರಂಗದ ಸಂತರೆಲ್ಲ ಚೆನ್ನಯ್ಯನ ಮಕ್ಕಳು, ನನ್ನ ನಿನ್ನಂತವರೆಲ್ಲ ಚೆನ್ನಯ್ಯನ ಮಕ್ಕಳು, ಆನೆ ನಿಮ್ಮನೆ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆ ಮಗನ ಅಂತ ಹೇಳ್ತಾನೆ. ಏನು ಈ ವಚನದ ಅರ್ಥ? ಯಾಕೆ ನಾವು ಇದನ್ನು ತಿಳ್ಕೊಂಡಲ್ವಿ? ಯಾಕೆ ತಿಳ್ಕೊಂಡ್ವಿ? ಸ್ಪಷ್ಟವಾಗಿ ಏನಿದೆ ನಾಗ 14 ಲೋಕದ ವಿಚಾರ ಐತಿ. ಇದು ಒಂದೇ ವಚನದ, ನಾವು ಸಾವಿರಾರು ವಚನ ಓದೋದೇ ಬೇಡ. 14 ಲೋಕದ ವಿಚಾರ ಐತಿ ಇಲ್ಲಿ. ಆತಳ ಲೋಕ, ವಿತಳ ಲೋಕ, ಭೂಲೋಕ, ಭೂರ್ಲೋಕ, ಸ್ವರ್ಗಲೋಕ, ಎಲ್ಲ ಲೋಕನ ಇದ್ರಾಗ ತಗೊಂಡನ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಜ 21 ಲಕ್ಷ, 84 ಲಕ್ಷ ಜೀವರಾಶಿಗೆ ಮಾದಿಗ ಮಾಲಕದನ ಅಂತ ಹೇಳ್ತಾನ ಸ್ಪಷ್ಟವಾಗಿ. ಯಾಕೆ ಇದು ನಾವು ಸತ್ಯತೆ ಹೇಳ್ವಿ? ಮತ್ತೆ ಅವ್ರು ಗೊತ್ತಿದ್ರು ಇದನ್ನ ಯಾಕೆ ಹೇಳೋರು? ಯಾಕಂದ್ರೆ ಅವ್ರು ಸಣ್ಣ ತನಕ ಬರ್ತೀವಿ ಅಂತ ಅನ್ನೋ ಆಶೆನೋ, ಇಲ್ಲ ಇವ್ರು ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದು ಹುಚ್ಚುತ್ತಾನ ನಾವು. ಯಾಕೆ ಹೇಳ್ತಾ ಇಲ್ಲ ಈ ಮಾತುಗಳನ್ನು? ಯಾಕೆ ಸತ್ಯ ಹೇಳ್ತಾ ಇಲ್ಲ? ಯಾಕೆ ಹೇಳೋದಿಲ್ಲ? ಅದು ನಮ್ಮ ಪ್ರಶ್ನೆ ಕಾಡ್ತದೆ. ಇದನ್ನು ಕೇಳ್ಬೇಕು. ನಾವು PhD ಅವರು ಇದ್ದಾರಾಗಲಿ, ಇಲ್ಲ ಹರಾಮುರು ಗುರು ಚರಣ ಗುರುಗಳಿಗೆ ಕೇಳ್ತೀವಿ. ಯಾಕೆ ಈ ವಚನವನ್ನು ಪ್ರಶ್ನೆ ಮಾಡಕತ್ತಿಲ್ಲ? ಇಷ್ಟು ಒಂದು ವಚನಗಳು ನಮ್ಗೇನಾದ್ರು ಸಿಕ್ಕಿದ್ರೆ, ಅವತ್ತ 63 ಮಂದಿ ಶರಣರು, 770 ಮಂದಿ ಗಣೇಶರು, 1,96,000 ಮಂದಿ ಜನ್ಮರು ಕೂಡಿ ಟೋಟಲ್ ಬರೆದದ್ದು 36,000 ಕೋಟಿ ವಚನ. ಇವತ್ತು ನಮ್ಗೆ ಸಿಕ್ಕಿದ್ದು ಎಷ್ಟು? ಅಷ್ಟು ಹುಡುಕಿದ್ರು 21,786 ಎಷ್ಟು ಅಂತ ಹೇಳ್ತಿದ್ದಾರೆ. ಮಾಹಿತಿ ಸಿಗ್ತಾ ಇದೆ. ಬಟ್ ಅದ್ರ ನಾವು ಓದಿದ್ರು 100 ವಚನನೂ ಓದೋಲ್ಲಿವಿ, ತಿಳ್ಕೊಂಡು ಇವತ್ತು ನಮ್ಮ ಇಲ್ಲಿ ಮೇನ್ ಬಸವ